ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮಹಾ ವಂಚನೆ ನಡೆದಿದೆ. 50 ವರ್ಷದ ಒಳಗಿನವರಿಗೂ ಕೂಡ ವೃದ್ಧಾಪ್ಯ ವೇತನವನ್ನ ಪಡ್ಕೊಂಡಿದ್ದಾರೆ. ಪಿಂಚಣಿಗಾಗಿ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಗೋಲ್ಮಾಲ್ ನಡೆದಿದೆ. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮಹಾ ವಂಚನೆ ನಡೆದಿದೆ. 50 ವರ್ಷದ ಒಳಗಿನವರಿಗೂ ಕೂಡ ವೃದ್ಧಾಪ್ಯ ವೇತನವನ್ನ ನೀಡಲಾಗಿದೆ. ಪಿಂಚಣಿಗಾಗಿ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಗೋಲ್ಮಾಲ್ ಮಾಡಲಾಗಿದೆ. ಸುಮಾರು 15,000 ಜನರಿಗೆ ವೃದ್ಧಾಪ್ಯ ವೇತನ. ನಕಲಿ ಫಲಾನುಭವಿಗಳ ಒಂದು ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹಳ್ಳಿಗಳಲ್ಲಿ ಈ ಒಂದು ಗೋಲ್ಮಾಲ್ ನಡೆದಿರುವಂಥದ್ದು. ಅನರ್ಹ ಫಲಾನುಭವಿಗಳಿಂದ ಯೋಜನೆ ದುರುಪಯೋಗವಾಗಿರುವಂಥದ್ದು. 65 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಆರ್ಥಿಕ ನೆರವು ಹಾಗೆ ಒಂದು ಒಳ್ಳೆಯ ಉದ್ದೇಶದಿಂದ ಜಾರಿಗೆ ತಂದಂತಹ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆ 65 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಒಂದು ಆರ್ಥಿಕವಾಗಿ ನೆರವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿದೆ. ಆದ್ರೆ ಇದರಲ್ಲಿ ಇದೀಗ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. 50 ವರ್ಷದ ಒಳಗಿನವರಿಗೂ ಕೂಡ ವೃದ್ಧಾಪ್ಯ ವೇತನವನ್ನ ನೀಡಲಾಗ್ತಾ ಇದೆ. ಪಿಂಚಣಿಗಾಗಿ ಒಂದು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಸುಮಾರು 15,000 ಜನರಿಗೆ ಈ ಒಂದು ವೃದ್ಧಾಪ್ಯ ವೇತನ ಅಂದ್ರೆ ನಕಲಿ ಫಲಾನುಭವಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹಳ್ಳಿಗಳಲ್ಲಿ ಈ ರೀತಿಯಾಗಿರುವಂತಹ ಗೋಲ್ಮಾಲ್ ನಡೆದಿರುವಂಥದ್ದು. ಯಾರೆಲ್ಲ ಅರ್ಹರಾಗಿರ್ತಾರೋ ಅವರಿಗೆ ಸಿಕ್ಕಿಲ್ಲ, ಅದರ ಬದಲಾಗಿ ಅನರ್ಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಒಂದು ಫಲವನ್ನ ಪಡ್ಕೊಂಡಿರುವಂಥದ್ದು ಅಂತಾನೆ ಹೇಳ್ಬೋದು. ಅನರ್ಹ ಫಲಾನುಭವಿಗಳಿಂದ ಯೋಜನೆ ದುರುಪಯೋಗ ಮಾಡ್ಕೊಂಡಿದ್ದಾರೆ. 65 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಆರ್ಥಿಕ ನೆರವು ನೀಡಬೇಕು ಅಂತ ಈ ಒಂದು ಯೋಜನೆ ತಂದಿರುವಂಥದ್ದು. ಆದ್ರೆ ಇದರಲ್ಲೇ ಇಂಥ ಒಂದು ಮಹಾ ವಂಚನೆ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ. 50 ವರ್ಷ ಆಗಿಲ್ಲ, ಅದಕ್ಕಿಂತ ಕಡಿಮೆ ವಯಸ್ಸಿನವರಿಗೂ ಕೂಡ ಈ ಒಂದು ವೃದ್ಧಾಪ್ಯ ವೇತನವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿರುವಂತಹ ಗೋಲ್ಮಾಲ್ ಇಲ್ಲಿ ನಡೆದಿದೆ. ಹಾಗಿದ್ರೆ ಇನ್ನು ಸರ್ಕಾರಕ್ಕೆ ಇಷ್ಟೊಂದು ಮೋಸವನ್ನ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಲಾಗಿದೆ. ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹಳ್ಳಿಗಳಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಆಗಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮಹಾ ವಂಚನೆ ನಡೆದಿರುವಂಥದ್ದು. ಅಂದ್ರೆ ನಕಲಿ ಫಲಾನುಭವಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಲಾಗಿದೆ. ಯಾರೆಲ್ಲ ಅರ್ಹರಾಗಿದ್ದಾರೋ ಅವರಿಗೆ ಕೊಡೋ ಬದಲು ಇದು ಅನರ್ಹ ಫಲಾನುಭವಿಗಳಿಂದ ಯೋಜನೆಯನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ. 65 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಒಂದು ಆರ್ಥಿಕ ನೆರವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಜಾರಿಗೆ ತರಲಾಯಿತು. ಆದ್ರೆ ಒಳ್ಳೆಯ ಉದ್ದೇಶದಿಂದ ಜಾರಿಗೆ ತಂದಂತಹ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. 50 ವರ್ಷದ ಒಳಗಿನವರಿಗೂ ಕೂಡ ವೃದ್ಧಾಪ್ಯ ವೇತನವನ್ನ ನೀಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಲಾಗಿದೆ ಎಂದು ಮಹಾ ವಂಚಕರಿಂದ. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ವಂಚನೆಯನ್ನ ಮಾಡಲಾಗಿದೆ. 50 ವರ್ಷ ಮೇಲ್ಪಟ್ಟವರಿಗೆ ಸಿಗಬೇಕಿತ್ತು ಅಂತ ಹೇಳಿದ್ರೆ 65 ವರ್ಷ ಮೇಲ್ಪಟ್ಟಂತ ಹಿರಿಯರಿಗೆ ಸಿಗಬೇಕಿತ್ತು. ಆದ್ರೆ 50 ವರ್ಷಕ್ಕಿಂತ ಒಳಗಿನವರಿಗೂ ಕೂಡ ಈ ಒಂದು ವೃದ್ಧಾಪ್ಯ ವೇತನವನ್ನ ನೀಡಲಾಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿರುವಂತಹ ವಂಚನೆಯನ್ನ ಮಾಡಿದ್ದಾರೆ ಅಂತ. ಪಿಂಚಣಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರದ ಮಂಜೂರು ಮಾಡಿ ಆದೇಶ ಪತ್ರ ನೀಡಿರ್ತಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ಮತ್ತು ಏಜ್ 40-45 ಇದ್ದವರಿಗೆ ಜಾಸ್ತಿ ಮಾಡಿದ್ದಾರೆ. ರೊಕ್ಕ 4,000, 5,000, 10,000 ಮನಸ್ಸಿಗೆ ಬಂದಾಗ ತಿಂದು ಕೆಲವು ಮಂದಿ ದಲ್ಲಾಳಿಗಳಿಗೆ ಹಿಡ್ಕೊಂಡು ಇದು ಮಾಡಿ ಇಡೀ ತಾಲೂಕು ತುಂಬಾ ಒಟ್ಟು ಟೋಟಲಿ 15,000 ಜನರಿಗೆ ಮಾಡಿರೋಂಥ ನಮ್ಮ ಮಾಹಿತಿ ಇದೆ. ಹಿಂಗಾಗಿ ಅದೇನದ ಅವು ಯಾವ್ಯಾವ ಫಲಾನುಭವಿಗಳಿಗೆ ಸದ್ಯ ಮಟ್ಟಿಗೆ ಫಲಾನುಭವಿಗಳಿಗೆ ರಿಯಲಿ ಬಡವರಿಗೆ ಕಡಬಡವರಿಗೆ ಪಿಂಚಣಿ ಸರಿಯಾಗಿ ಮುಟ್ತಿಲ್ಲ. ಈ ನಡುವಿನ ಮಂದಿಗೆ ಭಾಳಷ್ಟು ರೊಕ್ಕ ಕೊಟ್ಟಿಗೆಸಿ ಮಾಡಿಸ್ಕೊಂಡು ಸರ್ಕಾರ ದುಡ್ಡು ಏನದ ಲೂಟಿ ಆಗ್ಲಕ್ಕೈತದ. ಅದ್ರ ಸಲುವಾಗಿ ಸರ್ಕಾರ ದುಡ್ಡು ಎಷ್ಟು ಇದಾಗ್ಯದ ಅದೆಲ್ಲ ರಿಕವರ್ ಮಾಡ್ಕೊಂಡು ತಪ್ಪಿತಸ್ಥರ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕಂತ ತಮ್ಮ ಪಿಂಚಣಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರದ ಎಂದು ಸರ್ಕಾರ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ತಗೊಂಡು ಬಂದಿತ್ತು, ಜಾರಿಗೆ ತಂದಿತ್ತು ಅಂತ ಹೇಳಿದ್ರೆ 65 ವರ್ಷ ಮೇಲ್ಪಟ್ಟಂತ ಹಿರಿಯರಿಗೆ ಒಂದು ಆರ್ಥಿಕವಾಗಿ ಒಂದು ಸಹಾಯವನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ತರಲಾಗಿತ್ತು. ಆದ್ರೆ
ಅದರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ 50 ವರ್ಷದ ಒಳಗಿನವರಿಗೂ ಕೂಡ ಈ ಒಂದು ವೃದ್ಧಾಪ್ಯ ವೇತನವನ್ನ ನೀಡಲಾಗ್ತಾ ಇದೆ. ಇಂಥ ಒಂದು ಮಹಾ ವಂಚನೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೆ ಇದನ್ನ ವಂಚನೆ ಮಾಡ್ತಾ ಇರುವಂಥದ್ದು ಅಂತಾನೆ ಹೇಳ್ಬೋದು. ಇದರಿಂದ ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಿದ್ದಾರೆ ಈ ಒಂದು ಮಹಾ ವಂಚಕರು. ಅನರ್ಹರಾಗಿರುವಂತಹ ಫಲಾನುಭವಿಗಳಿಗೂ ಕೂಡ ಈ ಒಂದು ಯೋಜನೆಯ ಒಂದು ಫಲವನ್ನ ಸಿಗ್ತಾ ಇರುವಂಥದ್ದು, ಫಲವನ್ನ ನೀಡ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಅಂದರೆ ಅವರು ದುರುಪಯೋಗವನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಸಿಗಬೇಕೋ ಅವರಿಗೆ ಸಿಕ್ಕಿಲ್ಲ, ಅದರ ಬದಲಾಗಿ ಯಾರಿಗೆ ಸಿಗಬಾರ್ದು ಅನರ್ಹ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಯೋಜನೆ ಒಂದು ಫಲ ಸಿಕ್ಕಿರುವಂಥದ್ದು.